ಶ್ರೀದೇವಿ ಮಹಾತ್ಮೆ 9ನೇ ಅಧ್ಯಾಯ. ಇಂದ್ರಾದಿ ದೇವತೆಗಳಿಂದ ದೇವಿಯ ಸ್ತುತಿ. ಮಹಿಷಾಸುರನ ವಧೆಯಾಯಿತು. ಅದನ್ನು ಕಂಡ ದೇವತೆಗಳಿಗೆ ಸಂಭ್ರಮ, ಸಂತೋಷ. ಆಕೆಯನ್ನು ದೇವತೆಗಳನ್ನು ಒಳಗೊಂಡು ಇಂದ್ರನೂ ಸೇರಿದಂತೆ ಎಲ್ಲರೂ ಸ್ತುತಿಸಿದರು. ಕರಜೋಡಿಸಿ ಆಕೆಗೆ ವಂದಿಸುತ್ತಾ ಕರುಣಾಮಯಿ ದೇವಿ ಭಕ್ತಾದೀನೆ ಎಂದು ಇಂದ್ರಾದಿ ದೇವತೆಗಳು ಆಕೆಯನ್ನು ವೇದ ಮಂತ್ರಗಳಿಂದ ಸ್ತುತಿಸಿದರು. ಹೇ ತಾಯಿ ಜಗನ್ಮಾತೆ, ನಾವೆಲ್ಲ ನಿನ್ನ ಮಕ್ಕಳು. ಪ್ರತಿಕ್ಷಣದಲ್ಲೂ ಎಲ್ಲರನ್ನೂ ಸಂಚಲನ ತರುವ ಶಕ್ತಿ ನೀನೇ. ದೇವಿ ದೇವತೆಗಳು ಮಾನವರು ಎಲ್ಲ ಜೀವಾತ್ಮರು ನಿನ್ನನ್ನು ಸ್ತುತಿಸುವವರು. ನಿನ್ನ ಪ್ರಕಾಶ ನಮ್ಮೆಲ್ಲರ ಸುತ್ತ ಹಬ್ಬಿದೆ. ನೀನೇ ನಮ್ಮ ತಾಯಿ, ತಂದೆ, ಬಂಧು ಬಳಗ. ನೀನೇ ನಮ್ಮ ಸರ್ವಸ್ವ. ತಾಯಿ ಪರಾಶಕ್ತಿ. ನಿನ್ನಯ ಪ್ರಕಾಶ ಪ್ರಭೆಯಿಂದಲೇ ಅಗ್ನಿ, ರವಿ, ಶಶಿಗಳು ಕಾಂತಿಯುತವಾಗಿ ಕಾಣುವರು. ನಿನ್ನನ್ನು ಜೀವರು ಅನೇಕ ಹೆಸರುಗಳಿಂದ ಗುರುತಿಸುವರು. ದುಷ್ಟರನ್ನು ಶಿಕ್ಷಿಸುವವಳು, ಶಿಷ್ಟರನ್ನು ಪೊರೆಯುವವಳು ನೀನೇ ಆಗಿರುವೆ. ಯಾವ ದೇವತೆಯೂ ನಿನ್ನ ಮಹಿಮೆಯನ್ನು ವರ್ಣಿಸಲು ಅಶಕ್ತನಾಗಿದ್ದಾರೆ. ತಾಯಿ ಮಹಾಲಕ್ಷ್ಮಿ, ನಿನ್ನನ್ನು ಪ್ರತಿನಿತ್ಯ ಯಾರು ಪೂಜಿಸಿ ಭಜಿಸಿ ಆಸಕ್ತಿಯಿಂದ ನಿನ್ನ ಸೇವೆಗೈಯುವರೋ ಅವರು ಪರಮ ಪುಣ್ಯಶಾಲಿ. ನಿನ್ನ ಚರಿತ್ರೆಯನ್ನು ಪಠನ ಮಾಡಿದವರಿಗೂ ನಿನ್ನ ಸ್ಮರಣೆ ಮಾಡಿದವರಿಗೂ ನಿನ್ನ ಪಾದದ ಬಳಿ ಸ್ಥಾನ ಖಂಡಿತವಾಗಿಯೂ ದೊರಕುವುದು. ಹೇ ಕರುಣಾಶಾಲಿಯೇ, ನೀನು ದುಷ್ಟರ ವಂಶವನ್ನೇ ನಿರ್ಮೂಲ ಮಾಡಿ ನಿನ್ನ ಸ್ಮರಣ ಮಾಡಿದ ಶಿಷ್ಟರನ್ನು ಕಾಯಲು ಆತುರದಿಂದ ಓಡಿ ಬರುವ ತಾಯೇ, ನಿನ್ನನ್ನು ನಾನು ಹೇಗೆ ಎಷ್ಟು ವಿಧದಿಂದ ವಂದಿಸಬೇಕೋ ತಿಳಿಯದಾಗಿದೆ. ನಿನ್ನ ಕೃಪಾಕಟಾಕ್ಷಕ್ಕೆ ಪಾತ್ರನಾದವನನ್ನು ನೀನು ಸದಾ ಕಾಯುತ್ತಿರುವೆ. ನಿನ್ನ ದರ್ಶನ ಮಾತ್ರದಿಂದ ಪರಮಸುಖವು ದೊರೆಯುತ್ತದೆ. ನಿನ್ನ ಶಕ್ತಿಗೆ ಸರಿಸಮಾನರಿಲ್ಲ. ಯಾರು ನಿನ್ನನ್ನು ನಿನ್ನ ಭಕ್ತರನ್ನು ನಿಂದಿಸುವರೋ ಆತನ ನಾಶ ನಿಶ್ಚಿತ. ನಿನ್ನ ಭಕ್ತರಿದ್ದಡೆ ನೀನಿರುವೆ. ನಿನಗಿಂತ ಬೇರೆ ಸತ್ಯವಿಲ್ಲ. ತಾಯೇ, ನಿನ್ನ ಕೃಪಾ ಪಾತ್ರನಾದವನು ಸ್ಥಳ, ಜಲ, ಗುಹೆ, ವನ ಎಲ್ಲೇ ಇರಲಿ ಆತನ ಜೊತೆಗಿದ್ದು ನೀನು ಖಡ್ಗಧಾರಣೆಯಾಗಿ ರಕ್ಷಿಸುವ ನಿನಗೆ ಯಾವ ಆಸೆಯೂ ಇಲ್ಲ. ಹಾಗೇನಾದರೂ ಇದ್ದರೆ ಅದು ಭಕ್ತರ ಹಿತ ಮಾತ್ರ. ಮಧುಕೈಟಭ ಸಂಹಾರ ಮಾಡಲು ಭಗವಾನ್ ಮಹಾವಿಷ್ಣುವಿಗೆ ಸ್ಫೂರ್ತಿಯನ್ನಿತ್ತ ದೇವಿ ನೀನು. ಔದುಂಬರ ವೃಕ್ಷದಲ್ಲಿರುವ ಕಾಯಿಗಳಂತೆ ನಿನ್ನಲ್ಲಿ ಬ್ರಹ್ಮಾಂಡವು ಅಂಟಿಕೊಂಡಿದೆ. ತಾಯಿ, ನಿನ್ನ ಅಪಾರ ಮಹಿಮೆಯನ್ನು ಅರಿತವರು ಯಾರು? ಆ ಮಹಿಷನು ನಿನಗೆ ಯಾವ ಸಾಟಿಯೂ ಅಲ್ಲ. ನೀನೆಲ್ಲಿ ಅವನೆಲ್ಲಿ? ನಿನ್ನನ್ನು ಕಣ್ಣಾರೆ ಕಂಡವರೇ ಧನ್ಯರು, ಮಾನ್ಯರು. ನಿನ್ನ ಮೂಗುತಿಯ ರತ್ನ ಕಾಂತಿ, ಓಲೆಯ ತೇಜಸ್ಸು, ಆಭರಣಗಳ ಸೌಂದರ್ಯ, ಕಾಲೊಂದಿಗೆಯಲ್ಲಿನ ಗೆಜ್ಜೆಯ ಹಾಗೂ ಸ್ವರ್ಣ ಕಿರೀಟದ ಕಾಂತಿ ವರ್ಣನಾತೀತವಾಗಿದೆ. ತಾಯೇ, ನಿನ್ನ ಸ್ಮರಣೆಯೇ ಸರ್ವಫಲದಾಯಕವಾಗಿದೆ. ನಿನ್ನ ಕೃಪೆಯಿಂದ ಪರಮಶತ್ರುಗಳು ಮಿತ್ರರಾಗುತ್ತಾರೆ. ದೇವಿ, ನಿನ್ನ ಸ್ಮರಣೆಯೇ ಪರಮ ಮಂತ್ರವಾಗಿದೆ. ಹೀಗೆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡಿ ದೇವಿಯನ್ನು ಸ್ತೋತ್ರ ಮಾಡಿ ಪುಷ್ಪ, ಧೂಪ, ದೀಪಗಳಿಂದ ಅರ್ಚಿಸಿದರು. ದೇವತೆಗಳು ಕೈಮುಗಿದು ನಿಂತರು. ಆಗ ದೇವಿಯು ಅವರನ್ನು ಕುರಿತು, ನಿಮಗೇನು ಬೇಕೋ ಬೇಡಿಕೊಳ್ಳಿ ಎಂದಳು. ದೇವತೆಗಳು ಮತ್ತೆ ಮತ್ತೆ ನಮಸ್ಕರಿಸಿ, ಅಮ್ಮ, ಮಹಿಷಾಸುರನು ನಾಶವಾದುದೇ. ನಿನ್ನ ಮಹಿಮೆ ನಮಗೂ ಇದೇ ಬೇಕಾದದ್ದು. ನಮಗೆಲ್ಲ ಐಶ್ವರ್ಯ ಸಂಪತ್ತುಗಳನ್ನು ಕೊಡು ಎಂದು ಪ್ರಾರ್ಥಿಸಿದರು. ದೇವಿಯು ಹಾಗೇ ಆಗಲೆಂದು ನುಡಿದು ತನ್ನ ಪಾರ್ವತೀ ರೂಪದಲ್ಲಿ ಲೀನವಾದಳು. ಹೀಗೆ ದೇವಿ ಮಹಿಮೆಯನ್ನು ಹೇಳಿದ ಶಿವನು ನಂದೀಶ್ವರನನ್ನು ಕುರಿತು, ಇದೇ ದೇವಿಯ ಮಹಿಮೆ ಎಂದನು. ದೇವತೆಗಳೆಲ್ಲರೂ ದೇವಿಗೆ ಜಯ ಜಯಂಕಾರ ಮಾಡಿದರು. ಹರಿಹರ ಬ್ರಹ್ಮಾದಿಗಳ ಆಜ್ಞೆಯನ್ನು ಪಡೆದು ಮಾತೆಯನ್ನು ನೆನೆದರೆಂಬಲ್ಲಿಗೆ ದೇವಿ ಮಹಾತ್ಮೆಯ 9ನೇ ಅಧ್ಯಾಯವು ಮುಗಿಯಿತು. 10ನೆಯ ಅಧ್ಯಾಯ. ಶುಂಭದೂತ ದೇವಿ ಸಂವಾದ. ಒಮ್ಮೆ ಶುಂಭ ನಿಶುಂಭರೆಂಬ ದೈತ್ಯರು ದೇವತೆಗಳ ರಾಜ್ಯವನ್ನು ಕಸಿದುಕೊಂಡರು. ಶುಂಭನು ಅಣ್ಣ, ನಿಶುಂಭನು ತಮ್ಮ. ಅವರು ಅಷ್ಟದಿಕ್ಪಾಲಕರನ್ನು ಸೋಲಿಸಿದರು. ಇಂದ್ರನನ್ನು ಸಿಂಹಾಸನದಿಂದ ಕೆಳಗಿಳಿಸಿದರು. ದೇವತೆಗಳು ತಮ್ಮ ದುಸ್ಥಿತಿಯನ್ನು ನೆನೆದು ಮತ್ತೆ ದೇವಿಯನ್ನು ಮೊರೆಹೊಕ್ಕರು. ಈ ದೈತ್ಯ ಸೋದರರು ಬ್ರಹ್ಮನಿಂದಲೇ ಅಮರತ್ವವನ್ನು ಪಡೆದಿದ್ದಾರೆ. ಸ್ತ್ರೀ ಹೊರತಾಗಿ ಬೇರಾರೂ ಇವರನ್ನು ಕೊಲ್ಲಲಾರರು. ಆದ್ದರಿಂದ ದೇವತೆಗಳು ಹಿಮಾಚಲಕ್ಕೆ ಹೋಗಿ ಅಲ್ಲಿ ಪಾರ್ವತಿಯನ್ನು ಕಂಡು ನಮಸ್ಕರಿಸಿ ತಮ್ಮ ದುಃಖವನ್ನು ತೋಡಿಕೊಂಡರು. ದೇವತೆಗಳು, ಹೇ ಮಹಾಮಾತೆ, ಅನಂತ ಕಾರುಣ್ಯ ಗುಣಪೂರ್ಣಳೆ, ಮಾಯಾರೂಪಿಣಿ, ಮಧುಕೈಟಭಧಾರಿಣಿ, ನಮೋ ನಮೋ. ವಿಶ್ವರೂಪಿಣಿ, ವಿಶ್ವಧಾರಿಣಿ, ನೀನೇ ಸರ್ವಶಕ್ತಿ, ಸರ್ವ ಸ್ವರೂಪಿಯಾಗಿರುವೆ. ನೀನೇ ನಮ್ಮನ್ನು ಸಲಹು
ಎಂದು ಪ್ರಾರ್ಥಿಸಿದರು. ಪಾರ್ವತಿಯು ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ, ನಿಮ್ಮ ತೊಂದರೆ ಏನು ಹೇಳಿ ಎಂದಳು. ದೇವತೆಗಳು, ದೇವಿ, ನಮಗೀಗ ಮತ್ತೆ ವಿಪತ್ತು ಬಂದಿದೆ. ಶುಂಭ ನಿಶುಂಭರೆಂಬ ದೈತ್ಯರು ನಮ್ಮ ಅಧಿಕಾರಗಳನ್ನು ಕಿತ್ತುಕೊಂಡಿದ್ದಾರೆ. ನಾವು ಧೈರ್ಯಹೀನರಾಗಿ ಇಲ್ಲಿಗೆ ಬಂದಿದ್ದೇವೆ. ಆ ದೈತ್ಯರನ್ನು ಕೊಂದು ನಮ್ಮನ್ನು ರಕ್ಷಿಸು ಎಂದು ಬೇಡಿದರು. ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸಿ ದೇವಿಯು ಅವರನ್ನು ಅಲ್ಲಿಯೇ ಇರುವಂತೆ ಹೇಳಿ ಸುಂದರ ರೂಪವನ್ನು ತಾಳಿದಳು. ಆಗ ಚಂಡಮುಂಡರೆಂಬ ದೈತ್ಯರು ಶುಂಭಾನಿಶುಂಭರನ್ನು ಹುಡುಕುತ್ತಾ ಹಿಮಾಚಲಕ್ಕೆ ಬಂದರು. ಅಲ್ಲಿ ದೇವಿಯನ್ನು ಕಂಡು ಆಕೆಯ ಸೌಂದರ್ಯಕ್ಕೆ ಬೆರಗಾದರು. ಚಂಡಮುಂಡರು ಶುಂಭನ ಬಳಿ ಹೋಗಿ ತಾವು ಹಿಮಾಲಯದಲ್ಲಿ ಕಂಡ ಸುಂದರ ತರುಣಿಯ ರೂಪವನ್ನು ವರ್ಣಿಸಿದರು. ಶುಂಭನು ಅದನ್ನು ಕೇಳಿ ತನ್ನ ದೂತನನ್ನು ಹಿಮಾಲಯಕ್ಕೆ ದೇವಿಯ ಬಳಿಗೆ ಕಳುಹಿಸಿದನು. ಸುಗ್ರೀವನೆಂಬ ಶುಂಭದೂತನು ಹಿಮಾಲಯವನ್ನು ತಲುಪಿ ದೇವಿಯನ್ನು ಕಂಡನು. ನೀನು ಯಾರು? ನೀನೊಬ್ಬಳೇ ಇಲ್ಲಿರಲು ಕಾರಣವೇನು ಎಂದು ಆ ದೇವಿಯನ್ನು ಕೇಳಿದನು. ಪಾರ್ವತಿಯು, ನನ್ನ ಗೊಡವೆ ನಿನಗೇಕೆ? ನಾವು ವನಜೀವಿಗಳು, ಮೊದಲು ಇಲ್ಲಿಂದ ನಡೆ ಎಂದಳು. ಸುಗ್ರೀವನು, ಆ ಕಾಡಿನಲ್ಲಿ ನೀನೊಬ್ಬಳೇ ಇರುವುದು ಸರಿಯಲ್ಲ, ನಿನಗೆ ಯಾರೂ ಜೊತೆ ಇಲ್ಲ ಎಂಬ ಮಾನವೀಯತೆಯಿಂದ ಕೇಳಿದೆ. ಇದರಲ್ಲಿ ತಪ್ಪೇನಿದೆ ಎಂದು ವಿನಯದಿಂದಲೇ ಕೇಳಿದನು. ಆಗ ದೇವಿಯು, ನನ್ನ ಹೆಸರು ದೇವಿ, ಇಲ್ಲಿ ನಾನೊಬ್ಬಳೇ ಇದ್ದೇನೆ, ನನ್ನನ್ನು ಯಾರೂ ಏನೂ ಮಾಡಲಾರರು, ನಾನು ಕುಶಲದಿಂದಲೇ ಇದ್ದೇನೆ ಎಂದಳು. ಸುಗ್ರೀವನು, ದೇವಿ, ಶುಂಭ ನಿಶುಂಭರೆಂಬ ಈ 3 ಲೋಕದ ಅಧಿಪತಿಗಳಾಗಿದ್ದಾರೆ. ಅವರ ದೂತನಾದ ಸುಗ್ರೀವ ನಾನು. ಈ ಶುಂಭನ ಶೌರ್ಯವನ್ನು ನೋಡಿ ಎಲ್ಲರೂ ಹೆದರಿದ್ದಾರೆ. ನಿಶುಂಭನೇ ಆತನ ತಮ್ಮ ಹಾಗೂ ಪ್ರಧಾನಮಂತ್ರಿಯಾಗಿದ್ದಾನೆ. ದೇವತೆಗಳಲ್ಲಿನ ಎಲ್ಲ ರತ್ನಗಳು ನಮ್ಮಲ್ಲಿವೆ. ಆದ್ದರಿಂದ ನಿಮ್ಮಂತಹ ಸ್ತ್ರೀರತ್ನವಿದ್ದರೆ ಎಷ್ಟೋ ಶೋಭಾಯಮಾನವಾಗಿರುತ್ತದೆ. ಹಾಲಿನಲ್ಲಿ ಸಕ್ಕರೆ ಬೆರೆತಂತೆ ಆಗುವುದು. ಶುಂಭನೇ ನನ್ನಲ್ಲಿಗೆ ತಮ್ಮನ್ನು ಕರೆತರಲು ಕಳಿಸಿದ್ದಾನೆ. ನಾನು ನಿಮ್ಮ ಸೇವಕನಾಗಿದ್ದೇನೆ. ಕೃಪೆಯಿಟ್ಟು ನನ್ನೊಡನೆ ಬನ್ನಿ ಎಂದು ಭಿನ್ನವಿಸಿಕೊಂಡನು. ಸುಗ್ರೀವನ ಮಾತುಗಳನ್ನು ಕೇಳಿ ಪರದೇವಿಯು ನಗುತ್ತಾ, ನಿನ್ನ ಮಾತು ಸರಿ. ಶುಂಭ ನಿಶುಂಭರೇ ಇದು ತೈಲೋಕ್ಯಾಧಿಪತಿಗಳಾಗಿದ್ದಾರೆ. ನಾನು ನಿನ್ನೊಡನೆ ಬರಲಾರದ ಸ್ಥಿತಿಯಲ್ಲಿದ್ದೇನೆ. ನನ್ನ ಪಣ ಏನೆಂದರೆ, ಯಾರು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲುವರೋ ಅವರೇ ನನ್ನ ಪತಿ. ಇಂದಿನವರೆಗೆ ಯಾರೂ ನನ್ನನ್ನು ಜಯಿಸಲಿಲ್ಲ. ಆದ್ದರಿಂದ ನನಗೆ ಪತಿ ಸುಖವೂ ಇದೆಯೋ ಇಲ್ಲವೋ ತಿಳಿಯದು. ನೀನು ಹೋಗಿ ಶುಂಭ ನಿಶುಂಭರನ್ನು ಬೇಗ ಇಲ್ಲಿಗೆ ಕರೆದುತ್ತಾ ಎಂದಳು. ದೇವಿಯ ಮಾತಿನಿಂದ ಸುಗ್ರೀವನಿಗೆ ಕೋಪ ಬಂದಿತು. ಶುಂಭ 3 ಲೋಕಗಳ ಅರಸು, ನಿಶುಂಭನು ಮಹಾವೀರ. ಅವರು ನಿನ್ನ ಬಳಿ ಯಾಕೆ ಬರಬೇಕು? ನಿನ್ನೊಡನೆ ಅವರಿಗೆ ಯುದ್ಧವೇ? ಸಮಸ್ತ ದೇವತೆಗಳನ್ನು ಜಯಿಸಿದವರಿಗೆ ನಿನ್ನೊಡನೆ ಯುದ್ಧವೇ? ಒಳ್ಳೆಯ ಮಾತಿನಿಂದ ನನ್ನೊಡನೆ ಬಾ, ಇಲ್ಲದಿದ್ದರೆ ಎಳೆದುಕೊಂಡು ಹೋಗುತ್ತೇನೆ ಎಂದನು. ದೇವಿಯು, ನಾನೇನು ಮಾಡಲಿ? ನನ್ನ ಪ್ರತಿಜ್ಞೆಗೆ ನಾನೇ ಬದ್ಧಳು. ನೀನೇ ಹೋಗಿ ಶುಂಭ ನಿಶುಂಭರನ್ನು ಕರೆದು ತಾ ಎಂದಳು. ದೂತನು ತನ್ನ ಮಾತಿಗೆ ಒಪ್ಪದ ದೇವಿಯನ್ನು ನೋಡಿ ಶುಂಭನನ್ನು ಕರೆತರಲು ಹೊರಟನೆಂಬಲ್ಲಿಗೆ ದೇವಿ ಮಹಾತ್ಮೆಯ 10ನೇ ಅಧ್ಯಾಯವು ಮುಗಿಯಿತು.